ದಟ್ಟವಾದ ಕಾಡು ಮಧ್ಯೆ ಬೆಳಕು ಚೆಲ್ಲುತ್ತೆ. ಭೂತಕೋಲದ ಆಚರಣೆಯ ಮೂಲ ಯಾವುದು? ಇದು ದಂತಕತೆ. ಪ್ರತಿಯೊಬ್ರು ದೈವ ನೋಡ್ಬೇಕಂದ್ರೆ ಈ ಫಿಲಂ ಬಂದು ನೋಡ್ಬೇಕು. ನ್ಯಾಷನಲ್ ಅವಾರ್ಡ್ ಫಿಕ್ಸ್. ನ್ಯಾಷನಲ್ ಅವಾರ್ಡ್ ಸೂಪರ್ ಆಗಿ ಮಾಡಿದ್ದಾರೆ. ಫಿಲಂ ಅಂತೂ ಸೂಪರ್ ಇದೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ರ ರಿಲ್ಯಾಕ್ಸ್ ಸ್ಟುಡಿಯೋ ಕನ್ನಡ. ನಾನು ರವಿ ಕಡೂರು. ಇವತ್ತು ಕಾಂತಾರ 1 ರಿಲೀಸ್ ಆಗಿದೆ. ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು ಕಾಂತಾರ 1. ಈಗ ಬಿಡುಗಡೆಯಾಗಿದೆ. ಎಲ್ಲರ ಚಿತ್ತ ಕಾಂತಾರ 1 ಅಂತ. ಕಾಂತಾರ 1 ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಸಿನಿಮಾವನ್ನ ಥಿಯೇಟರ್ ನಲ್ಲಿ ನೋಡಿ. ಈಗ ಕಾಂತಾರ ಹೇಗಿದೆ ಅನ್ನೋ ವಿಷಯಕ್ಕೆ ಬರೋದಾದ್ರೆ, ಕಾಂತಾರ ಅದ್ದೂರಿಯಾಗಿ ಮೂಡಿ ಬಂದಿದೆ. ಕಾಂತಾರ 1 ಹೇಗಿದೆ ಎಲ್ಲರೂ ಕೂಡ ಕುತೂಹಲ ಇತ್ತು. ದಟ್ಟವಾದ ಕಾಡು ಮಧ್ಯೆ ಬೆಳಕು ಚೆಲ್ಲುತ್ತೆ. ಆದಿವಾಸಿಗಳ ಗುಂಪು, ಸೇನೆಗಳು, ಯುದ್ಧ, ರಾಣಿ. ಖಂಡಿತ ಈ ಸಿನಿಮಾ ಹೊಸ ಲೋಕಕ್ಕೆ ನಮ್ಮನ್ನ ಕೊಂಡೊಯ್ಯುತ್ತೆ. ಕರುನಾಡಿನ ಉಡುಪಿ ಕುಂದಾಪುರ ಭಾಗದಲ್ಲಿ ಸಿನಿಮಾ ಶೂಟ್ ಆಗಿದೆ. ಮೇಕಿಂಗ್ ಕೂಡ ಸಖತ್ತಾಗಿದೆ. ತುಳುನಾಡಿನ ದೈವದ ಕತೆ ಪ್ರಾರಂಭ ಆಗುತ್ತೆ. ನಾಗ ಸಾಧುವಾಗಿ, ಯೋಧನಾಗಿ, ಮನುಷ್ಯ ಮತ್ತು ದೈವದ ನಡುವೆ ಸಂಪರ್ಕ ಬೆಸೆಯುವ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ಮೊದಲ ಚಿತ್ರದಲ್ಲಿ ನಾವು ನೋಡಿದಂತಹ ಭೂತಕೋಲದ ಆಚರಣೆಯ ಮೂಲ ಯಾವುದು? ಆ ದೈವದ ಹಿನ್ನೆಲೆ ಏನು? ಆ ದಂತಕತೆ ಹೇಗೆ ಹುಟ್ಟಿತ್ತು ಎಂಬೆಲ್ಲ ಪ್ರಶ್ನೆಗಳಿಗೆ ಈ ಚಿತ್ರ ಉತ್ತರವನ್ನ ಕೊಡುತ್ತೆ. ನಿರೀಕ್ಷೆಗೂ ಮೀರಿದ ದೃಶ್ಯ ವೈಭವ ಪ್ರತಿಯೊಬ್ಬರಿಗೂ ಕೂಡ ಮೈ ಜುಮ್ ಎನ್ನುವಂತೆ ಮಾಡುತ್ತೆ. ಅದು ಪಕ್ಕ. ಇದು ಒಂದು ದಂತಕತೆ. ಹಳ್ಳಿಯ ಸೊಗಡು, ಆಚರಣೆಗಳು, ನಂಬಿಕೆ ಅದ್ಭುತವಾಗಿ ಕಟ್ಟಿಕೊಡಲಾಗಿದೆ. ಪ್ರತಿ ಫ್ರೇಮ್ ಕೂಡ ರಿಚ್ ಆಗಿ ಮೂಡಿ ಬಂದಿದೆ. ಪ್ರೇಕ್ಷಕರನ್ನ ಬೇರೆಯದ್ದೇ ಲೋಕಕ್ಕೆ ಕರೆದೊಯ್ಯುತ್ತೆ. ಹೌದು, ಕೋಟ್ಯಾಂತರ ಸಿನಿ ಪ್ರೇಮಿಗಳು ಕಾಯುತ್ತಿದ್ದಂತಹ ಆ ಕ್ಷಣ ಬಂದೇ ಬಿಟ್ಟಿದೆ. ಇಡೀ ಭಾರತೀಯ ಚಿತ್ರರಂಗವೇ ಕನ್ನಡದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ ಕಾಂತಾರ ಚಿತ್ರದ ಈಗ ಕಾಂತಾರ ಮುಂದಿನ ಅಧ್ಯಾಯ 1 ಬಿಡುಗಡೆಯಾಗಿದೆ. ಟ್ರೈಲರ್ ಮೂಲಕ ರಿಷಬ್ ಶೆಟ್ರು ಒಂದು ದೊಡ್ಡ ಸುನಾಮಿನೇ ಎಬ್ಬಿಸಿದ್ದಾರೆ. ದೊಡ್ಡ ಬಜೆಟ್ ಚಿತ್ರವಾದ್ರೂ ಕೂಡ ಭಾರತದಾದ್ಯಂತ ವಿವಿಧ ಭಾಷೆಗಳಲ್ಲಿ ಬಿಡುಗಡೆಯಾಗುವ ಚಿತ್ರವಾದ್ರೂ ಕೂಡ ಎಲ್ಲ ಕಡೆ ಮಾರ್ಕೆಟ್ ಕ್ಯಾಪ್ಚರ್ ಮಾಡುವ ಉದ್ದೇಶದಿಂದ ಎಲ್ಲ ಭಾಷೆಯಿಂದ ಒಬ್ಬೊಬ್ಬ ಸ್ಟಾರ್ ನಟರನ್ನ ತುಂಬಿಸಿದಂತೆ ಕಾಣಲಿಲ್ಲ. ಯಾಕಂತ ಹೇಳಿದ್ರೆ ನಾವು ನೋಡ್ತಾ ಇದ್ವಿ, ದೊಡ್ಡ ದೊಡ್ಡ ಸಿನಿಮಾ ಅಂದ್ರೆ ಪ್ರತಿಯೊಬ್ಬ ಸ್ಟಾರ್ ಅಂತ ಹೇಳ್ಬೋದು. ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಇನ್ನು ಅನೇಕ ಚಿತ್ರರಂಗದ ಹಲವು ದೊಡ್ಡ ದೊಡ್ಡ ನಟರನ್ನ ಕರ್ಕೊಂಡು ಸಿನಿಮಾದಲ್ಲಿ ತುಂಬ್ತಾ ಇದ್ರು. ಆದ್ರೆ ಈ ಚಿತ್ರದಲ್ಲಿ ಅದು ಕಾಣ್ತಿಲ್ಲ. ಇನ್ನು ಸಶಕ್ತವಾಗಿ ಯಾರಿಗೂ ಕೂಡ ಪಾತ್ರಗಳು ಸಿಗ್ತಾ ಇರ್ಲಿಲ್ಲ. ಇನ್ನು ಹಣ ಕೂಡ ಹೋಲಾಗ್ತಾ ಇತ್ತು. ಇನ್ನು ಕತೆ ಕೂಡ ಅಳಿ ತಪ್ಪುವಂತ ಸಾಧ್ಯತೆ ಹೆಚ್ಚಾಗ್ತಾ ಇತ್ತು. ಆದ್ರೆ ಇಲ್ಲಿ ಆ ಕೆಲಸವನ್ನ ಮಾಡಿಲ್ಲ. ನಿಜಕ್ಕೂ ಕೂಡ ಇದು ರಿಷಬ್ ಶೆಟ್ಟಿ ಅವರ ಮತ್ತು ಓಂಬಾಳೆ ಫಿಲಮ್ಸ್ ಅವರ ವಿವೇಚನೆ ಅಂತಾನೆ ಹೇಳ್ಬಹುದು. ಎಲ್ರಿಗೂ ಗೊತ್ತಿರುವ ಹಾಗೆ ಈ ಚಿತ್ರದ ಐಡಿಯಾ ಹುಟ್ಟಿದ್ದೇ ಕಾಂತಾರದ ಮೂಲಕ. ದೊಡ್ಡ ಮಟ್ಟದ ಯಶಸ್ಸನ್ನ ನೋಡಿ, ಕತೆ ಹೇಗಿದೆ, ಮೊದಲ ಭಾಗವನ್ನ ನೋಡಿ ಬೆಳೆಸಿಕೊಂಡಂತಹ ನಿರೀಕ್ಷೆಗಳ ಮಟ್ಟ ಇದು ತಲುಪುತ್ತಾ? ಮೊದಲ ಭಾಗದಲ್ಲಿದ್ದಂತಹ ಆ ಸರ್ಪ್ರೈಸ್ ಎಲಿಮೆಂಟ್ ನಲ್ಲೂ ಇಲ್ಲೂ ಇರುತ್ತೆ ಎಂಬ ಕುತೂಹಲ ನಿಮಗೂ ಕೂಡ ಇದ್ರೆ ಥಿಯೇಟರ್ ನಲ್ಲಿ ಚಿತ್ರವನ್ನ ನೋಡಿ ತಿಳಿದುಕೊಳ್ಳಬಹುದು. ಬಾಕ್ಸ್ ಆಫೀಸ್ ನಲ್ಲಿ ಧೂಳ್ ಎಬ್ಬಿಸೋದು ಪಕ್ಕ. ಕಾಂತಾರ ಆಗಿರ್ಬೋದು, ಕಾಂತಾರ 1 ಆಗಿರ್ಬೋದು, ಶೂಟ್ ಆಗಿರುವಂತದ್ದು ಕುಂದಾಪುರದಲ್ಲಿ. ಕುಂದಾಪುರ ತನ್ನದೇ ಆದ ವೈಶಿಷ್ಟ್ಯತೆಯಿಂದ ಗುರುತಿಸಿಕೊಂಡಿರುವಂತಹ ಊರು. ಅಲ್ಲಿನ ಸಂಸ್ಕೃತಿ ಆಗಿರಬಹುದು, ಭಾಷೆ, ಸೊಗಡು ಎಲ್ಲವೂ ಕೂಡ ಚಂದ, ಎಲ್ಲರೂ ಕೂಡ ಆಕರ್ಷಿಸುತ್ತಾರೆ. ಈ ಚಂದದ ಊರು ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದಕ್ಕೆ ಕಾರಣ ಕಾಂತಾರ. ಅಂದು ಇಡೀ ವಿಶ್ವ ಮೆಚ್ಚಿದ ಕಾಂತಾರ ಸಿನಿಮಾ ತಯಾರಾಗಿದ್ದು ಕೂಡ ಇದೇ ಊರಲ್ಲಿ. ಈಗ ದೊಡ್ಡ ಮಟ್ಟದಲ್ಲಿ ಮತ್ತೊಮ್ಮೆ ಕುಂದಾಪುರ ಹೆಸರು ಮಾಡ್ತಾ ಇದೆ. ಇನ್ನು ಕಾಂತಾರ 1 ಚಿತ್ರ ಪೂರ್ಣ ಪ್ರಮಾಣದಲ್ಲಿ ಚಿತ್ರೀಕರಣವಾಗಿದ್ದು ಮತ್ತು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಕೂಡ ಕುಂದಾಪುರದಲ್ಲೇ ನಡೆದಿದೆ ಅಂತ ತಿಳಿದು ಬಂದಿದೆ. ಇನ್ನು ಯಾರ್ಯಾರೆಲ್ಲ ಚಿತ್ರವನ್ನ ನೋಡಿಲ್ಲ ದಯಮಾಡಿ ಚಿತ್ರಮಂದಿರಗಳಿಗೆ ಹೋಗಿ
ಕಾಂತಾರವನ್ನ ನೋಡಿ ಚಿತ್ರವನ್ನ ಗೆಲ್ಲಿಸಿ. ಧನ್ಯವಾದಗಳು.